ಬಾಗಲಕೋಟೆ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದ ಆರಾಧ್ಯ ದೈವ ಲಡ್ಡು ಮುತ್ಯಾರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಇಲ್ಲಸಲ್ಲದ ಟ್ರೋಲ್ಗಳನ್ನು ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಭಕ್ತರಿಂದ ವ್ಯಾಪಕವಾದ ಖಂಡನೆ ವ್ಯಕ್ತವಾಗಿದೆ. ಅಕ್ಟೋಬರ್ 2 ಸಂಜೆ 5 ಗಂಟೆ. ಹೌದು, ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ತಿರುಗುವ ಫ್ಯಾನ್ಗಳನ್ನು ಕೈಯಲ್ಲಿ ನಿಲ್ಲಿಸುವುದು, ಅದೇ ಕೈಯಿಂದ ಆಶೀರ್ವಾದ ಮಾಡುತ್ತಾ ಲಡ್ಡು ಮುತ್ಯಾರ ಅವತಾರ ಎಂದು ಹೇಳಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳನ್ನು ಹರಿಬಿಡುತ್ತಿದ್ದಾರೆ. ಹೀಗಾಗಿ ಭಕ್ತರಿಂದ ಖಂಡನೆ ವ್ಯಕ್ತವಾಗಿದೆ. ಅದರಲ್ಲೂ ಬಾಗಲಕೋಟೆಯ ಮೂಲದ ಯೂಟ್ಯೂಬ್ ಸ್ಟಾರ್ ಮಲ್ಯ ಬಾಗಲಕೋಟೆಯವರು ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಲಡ್ಡು ಮುತ್ಯ ಅವರಿಗೆ ಅವಮಾನ ಮಾಡಬೇಡಿ ಎಂದು ಜಾಗೃತಿಯನ್ನ ಮೂಡಿಸಿದ್ದಾರೆ. ನಿಜವಾದ ಲಡ್ಡು ಮುತ್ಯ ಅವರು ಎಂದು ಫ್ಯಾನ್ ಮುಟ್ಟಲಿಲ್ಲ, ಈ ರೀತಿ ಎಲ್ಲ ಮಾಡಿ ಅವಮಾನಿಸಬೇಡಿ ಎಂದು ಮನವಿ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಲಕ್ಷಾಂತರ ಭಕ್ತರನ್ನ ಹೊಂದಿರುವ ಪವಾಡ ಪುರುಷ ಲಡ್ಡು ಮುತ್ಯ ಅವರು ಕಳೆದ 2/8/1993ರಲ್ಲಿ ಶ್ರಾವಣ ಮಾಸದ ನೂಲು ಹುಣ್ಣಿಮೆಯ ದಿನ ದೈವಾಧೀನರಾಗಿದ್ದಾರೆ. ಇಂದಿಗೂ ಅವರ ಸಮಾಧಿ ಬಾಗಲಕೋಟೆಯ ಹೊರವಲಯದ ಗದ್ದನಕೇರಿ ಸಮೀಪವಿದೆ. ಪ್ರತಿ ಅಮಾವಾಸ್ಯೆಗೆ ಸಾವಿರಾರು ಭಕ್ತರು ಲಡ್ಡು ಮುತ್ಯ ಅವರ ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾಗ್ತಾರೆ. ಸಮಾಧಿಯಾಗುವ ಮೊದಲು ಹಾಗೂ ಸಮಾಧಿಯಾದ ನಂತರವೂ ಇನ್ನೂ ಪವಾಡಗಳನ್ನು ಮಾಡುತ್ತಲೇ ಬೇಡಿ ಬಂದ ಭಕ್ತರ ಕಷ್ಟವನ್ನು ಪರಿಹರಿಸ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಇಲ್ಲಸಲ್ಲದ ಟ್ರೋಲ್ ಮಾಡಿ ಲಡ್ಡು ಮುತ್ಯ ಅವರಿಗೆ ಅವಮಾನಿಸಬೇಡಿ ಎಂದು ಭಕ್ತರು ಮನವಿ ಮಾಡಿದ್ದು, ಭಕ್ತರ ನಂಬಿಕೆ ಶ್ರದ್ಧೆಗೆ ಧಕ್ಕೆ ತರಬೇಡಿ ಎಂದು ಸ್ಥಳೀಯರು ಮನವಿ ಮಾಡ್ತಾ ಇದ್ದಾರೆ. ಇನ್ಫ್ಲುಯೆನ್ಸರ್ ಅಥವಾ ಸೋಷಿಯಲ್ ಮೀಡಿಯಾ ಗೊತ್ತಿರೋದ್ರಿಂದ ಸೋಷಿಯಲ್ ಮೀಡಿಯಾದಾಗ ನೋಡಿದಾಗ ಒಂದು ಲಡ್ಡು ಮುತ್ಯರದ ಹಾಡು ಬರುತ್ತೆ, ಅದಕ್ಕೊಂದು ಫ್ಯಾನ್ ಸ್ಟಾಪ್ ಮಾಡೋರಂಥ ಒಬ್ಬರು ಬಾವರು ಬರ್ತಾರೆ. ಅಂಥದ್ದೆಲ್ಲ ನೋಡಿದಾಗ ನಮಗೂ ಒಂದು ಸಲ ಹರ್ಟ್ ಅನ್ನಿಸ್ತೀರಿ. ಯಾಕಂದರೆ ಈ ಲಡ್ಡು ಮುತ್ಯ ಅನ್ನೋ ಹೆಸರು ಇಟ್ಕೊಂಡು ಅಥವಾ ಹೆಸರಿನ ಹಾಡನ್ನು ಇಟ್ಕೊಂಡು ಸೋಷಿಯಲ್ ಮೀಡಿಯಾದಾಗ ಇವ್ರು ಏನು ಸಂದೇಶ ಕೊಡಕ್ಕೆ ಹೊಂಟಾರ ಅನ್ನೋದು ನನಗೆ ಕನ್ಫ್ಯೂಷನ್ ಇದ್ರಿ ಪೂರ. ಯಾಕಂದ್ರೆ ನಾನು ನೋಡಿ ಬೆಳೆದಂಥ ಊರಿದೆ, ಇದು ಸಿಮಿಕಿರೊಳಗೆ ಬರ್ತದೆ ಲಡ್ಡು ಮುತ್ಯ ಅವ್ರ ಮಠ. ಅಂಥದನ್ನೆಲ್ಲ ನೋಡಿದಾಗ ಅವ್ರ ಪವಾಡಗಳ ಬಗ್ಗೆ ಗೊತ್ತು ನಮಗೆ. ನಮ್ಮ ಅಪ್ಪರೆಲ್ಲ ಹೇಳಿದ್ರು ಲಡ್ಡು ಮುತ್ಯಾರ ಪವಾಡ ಹೆಂಗೆ ಮಾಡಿದ್ರಪ್ಪ ಅಂತೇಳಿ. ಅಂಥದ್ದೆಲ್ಲ ಕೇಳಿದಾಗ ಇಲ್ಲಿ ಫೇಕ್ ಲಡ್ಡು ಮುತ್ಯಾರೋ ಅಥವಾ ಯಾರೋ ಅವ್ರ ಪವಾಡ ಪುರುಷ ಅದ ನನಗೆ ಗೊತ್ತಿಲ್ಲ. ಬಟ್ ಇಂಥ ಒಂದು ಟ್ರೋಲು ಬರೀ ನಮ್ಮ ರಾಜ್ಯ ಅಷ್ಟೇ ಅಲ್ಲದೆ ಹೊರ ರಾಜ್ಯಕ್ಕೂ ಹೋಗ್ತಿರಿ. ಇದು ಹೊರ ರಾಜ್ಯದಾಗೆ ಫ್ಯಾನ್ ಬಾಬಾ ಅನ್ನಕತ್ರು ಅಥವಾ ಲಾಡು ಬಾಬಾ ಅನ್ನಕತ್ರು. ನಮಗೆ ಅಂಥವೆಲ್ಲ ಕೇಳಿದಾಗ ಒಂಥರ ಇರುಸುಮೂರು ಸನ್ಷನ್ ನಾನು ಇಲ್ಲಿಗೆ ಬಂದು ಲಡ್ಡು ಮುತ್ಯ ಅವರು ಮಠದಾಗ ಬಂದು ಇಲ್ಲಿ ಇರ್ತಕ್ಕಂಥ ಮಾಹಿತಿ ಇರ್ತಕ್ಕಂಥ ಒಬ್ಬ ಹುಡುಗನ ಕಡೆ ಕೇಳಿ ಸೋಷಿಯಲ್ ಮೀಡಿಯಾಗ ನಾನು ಹಾಕಿದೆ. ಈಗ ಒಂದು ಸ್ವಲ್ಪ ಜನ ಎಚ್ಚೆತ್ಕೊಂಡಾರ. ರೀಲ್ಸ್ ಮಾಡಾಕತ್ತಿಲ್ಲ. ರೀಲ್ಸ್ ಯಾರ್ಯಾರು ಮಾಡಿರಿ ಆ ಒಂದು ಹಾಡಿಗೆ ಫ್ಯಾನ್ ಸ್ಟಾಪ್ ಮಾಡೋದು ಅಂತೇಳಿ ಇನ್ಮೇಲೆ ಮಾಡಕ್ಕೆ ಹೋಗ್ಬೇಡ್ರಿ. ಮಾಡಿದ್ರು ಡಿಲೀಟ್ ಮಾಡೋದು ಕೇಳ್ಕೊತೀನಿ. ನಾನು ಇಲ್ಲಿ ಲಡ್ಡು ಮುತ್ಯ ಅವ್ರ ದೈವ ಮಂಡಳಿಯಿಂದ ಕೇಳ್ಕೊತೀನಿ, ಮಾಡಕ್ಕೆ ಹೋಗ್ಬೇಡ್ರಿ ರೀಲ್ಸ್, ಇಲ್ಲಿಗೆ ಸ್ಟಾಪ್ ಮಾಡ್ಬೇಡ್ರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್.